Hi friends, welcome to my comprehensive course on computer awareness. So previous videoದಲ್ಲಿ we discussed input devices thoroughly and ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ output devices and before going to start that output devices I'm going to discuss you about input devices ಗೆ ಸಂಬಂಧಪಡುವಂಥ ಎಕ್ಸಾಂಪಲ್ಸ್ ಏನು ಡಿಸ್ಕಸ್ ಮಾಡಿದ್ವಿ ಆ ಎಕ್ಸಾಂಪಲ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅದರ ಇನ್ವೆಂಟರ್ಸು ಮತ್ತು ಅದನ್ನು ಯಾವಾಗ ಡೆವಲಪ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಲೆಟ್ ಮಿ ಗೋ ಫಾರ್ ಟುಡೇ ಸೆಷನ್ that is comprehensive course on computer awareness 15. So before entering the session, ಯಾರು ವಿಡಿಯೋ ನೋಡ್ತಾ ಇದ್ದೀರಾ don't miss like this video and share this video with your friends, and ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Yes, the input and output devices. So examples, what is input devices? ನೋಡಿ, input devices ಅಲ್ಲಿ ಕೊಟ್ಟಂಥ ಎಕ್ಸಾಂಪಲು the keyboard to keyboard layout, the Christopher Latham Solis in the year 1870, then mouse Douglas Engelbert 1963, the scanner Rochelle Krish 1957, trackball Ralph Benjamin 1946, joystick C.B. Merrick 1926, light pen Ben Gurley 1959, touchpad George E. Jaffied in the year 1988. ಯು ಶುಡ್ ನೋ ಇದು ಈ ಥರ ಎಲ್ಲ ಡಿವೈಸ್ದು ಇನ್ವೆಂಟ್ರ್ ಮತ್ತು ಇಯರ್ ನಿಮಗೆ ಗೊತ್ತಿರಬೇಕು. ದೆನ್ ರಿಜಿಸ್ಟಿವ್ ಟಚ್ ಸ್ಕ್ರೀನ್ ಜಾರ್ಜ್ ಸ್ಯಾಮ್ಯುಯಲ್ ಹರ್ಸ್ಟ್ 1975, ಬಾರ್ಕೋಡ್ ನಾರ್ಮನ್ ಜೋಸೆಫ್ ವುಡ್ಲ್ಯಾಂಡ್ ಆ್ಯಂಡ್ ಬರ್ನಾರ್ಡ್ ಸಿಲ್ವರ್ 1951, MICR ದ ಅಮೇರಿಕನ್ ಬ್ಯಾಂಕರ್ಸ್ ಅಸೋಸಿಯೇಷನ್ 1950s, and Emmanuel Goldberg invented the machine that could read characters and convert them into telegraph code, that is 1920s early, and OMR Dravik Incorporation, that is 1991, and ES tag Arthur J. Mince 1966. Now still input devices, webcam Dr. Quentin Stafford Fraser and Paul Jardis in 1991, microphone Emil Berliner 1877. The first graphic tablet for home computers was ColaPad, that is developed by Cola Technologies in the year 1984. So ಇಷ್ಟೆಲ್ಲ ಮಾಹಿತಿ ಗೊತ್ತಿರಬೇಕು. Okay, now let me go for output devices. What is output devices? The output device is a computer hardware component used to receive a desired output information for processing system. ಸೊ ಔಟ್ಪುಟ್ ಡಿವೈಸ್ ಏನು ಮಾಡುತ್ತೆ, ಯೂಸರ್ ಮೀನ್ಸ್ ಕಂಪ್ಯೂಟರಿಂದ ಒಂದು ಡಿಸೈರ್ಡ್ ಔಟ್ಪುಟ್ ಇನ್ಫಾರ್ಮೇಷನ್ನ ತೊಗೊಂಡು ಯೂಸರ್ಗೆ ಪ್ರೊವೈಡ್ ಮಾಡುತ್ತೆ. ಆಫ್ಟರ್ ಪ್ರೊಸೆಸಿಂಗ್ ಆದಮೇಲೆ ಯೂಸರ್ಗೆ ಪ್ರೊವೈಡ್ ಮಾಡುತ್ತೆ. ಇಟ್ ಅಲೋಸ್ ಔಟ್ಪುಟ್ ಆಫ್ ಡಿಸೈರ್ಡ್ ಇನ್ಫಾರ್ಮೇಷನ್ ಟು ಯೂಸರ್ ಫ್ರಮ್ ದಿ ಕಂಪ್ಯೂಟರ್ ಆಫ್ಟರ್ ಪ್ರೊಸೆಸಿಂಗ್. ಏನು ಮಾಡುತ್ತೆ, ಡಿಸೈರ್ಡ್ ಔಟ್ಪುಟ್ ಇನ್ಫಾರ್ಮೇಷನ್ ಯೂಸರ್ಗೆ ಕೊಡುತ್ತೆ. ಎಲ್ಲಿಂದ, ಕಂಪ್ಯೂಟರಿಂದ. ಯಾವಾಗ? ಆಫ್ಟರ್ ಪ್ರೊಸೆಸಿಂಗ್ ಕಂಪ್ಲೀಟ್ ಆದಮೇಲೆ ಕೊಡುತ್ತೆ. ದ್ಯಾಟ್ ಈಸ್ ವಾಟ್ ಔಟ್ಪುಟ್ ಡಿವೈಸಸ್. The list of output devices, here I am mentioned 6 devices. I have to consider only 5 devices: monitor, speaker, printer, plotter, projector, earphone. Only headset ಅಲ್ಲಿ ಓನ್ಲಿ ಸ್ಪೀಕರ್ ಅನ್ನೋಂಥ ಫೀಚರ್ಗೆ ಮಾತ್ರ ನಾವು ಔಟ್ಪುಟ್ ಡಿವೈಸ್ ಅಂತ ಕರಿಬೇಕು. ಹೆಡ್ಫೋನ್ ಆರ್ ಹೆಡ್ಸೆಟ್ ಅಂತ ಬಂದರೆ ಇಟ್ ಈಸ್ ಕನ್ಸಿಡರ್ ಟು ಬಿ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ನೋಡಿ, ಇನ್ಪುಟ್ ಡಿವೈಸಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಈಗ ಔಟ್ಪುಟ್ ಡಿವೈಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನೊಂದು ಟಾಪಿಕ್ ಇದೆ, ಸಪ್ರೇಟ್ ಟಾಪಿಕ್ ಇದೆ, ಇದೇ ಚಾಪ್ಟರಲ್ಲಿ ಇನ್ನೊಂದು ಟಾಪಿಕ್ ಬರುತ್ತೆ, ಇಂಪಾರ್ಟೆಂಟ್ ಟಾಪಿಕ್, ದ್ಯಾಟ್ ಇಸ್ IO ಡಿವೈಸಸ್ ಅಂತ. ಸಮ್ ಡಿವೈಸಸ್ ಆರ್ ದೇರ್ ವಿಚ್ ಆರ್ ಕನ್ಸಿಡರ್ ಟು ಬಿ ಇನ್ಪುಟ್ ಆಸ್ ವೆಲ್ ಆಸ್ ಔಟ್ಪುಟ್. ಇನ್ಪುಟ್ನು ಅಂತ ಕರಿತೀವಿ, ಔಟ್ಪುಟ್ ಅಂತಾನು ಕರಿತೀವಿ, ಆ್ಯಂಡ್ ದೋಸ್ ಡಿವೈಸಸ್ ಆರ್ ಕಾಲ್ಡ್ ಆಸ್ IO ಡಿವೈಸಸ್. ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಅದಕ್ಕಿಂತ ಮುಂಚೆ ಲೆಟ್ ಮಿ ಗೋ ಫಾರ್ ಔಟ್ಪುಟ್ ಡಿವೈಸಸ್: monitor, speaker, printer, plotter and projector. Let me consider these 5 devices. In the 5 devices ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. The first one is what? Monitor. So what is monitor? Monitor is known as is also called as VDU or VDT. ನೋಡಿ, ಮಾನಿಟರ್ಗೆ ಏನಂತ ಕರಿತಿದ್ದ, ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತ ಕೇಳಿದ್ರೆ VDU ಮತ್ತು VDT ಅಂತ ಕರಿತೀವಿ. ಫುಲ್ ಫಾರ್ಮ್ ಕೇಳ್ತಾರೆ. VDU ಅಂದರೆ ಏನು? VDU ಅಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್. VDT ಅಂದರೆ ವಿಡಿಯೋ ಡಿಸ್ಪ್ಲೇ ಟರ್ಮಿನಲ್. ಸೊ ಯು ಮಸ್ಟ್ ನೋ ದೀಸ್ ಟು ಫುಲ್ ಫಾರ್ಮ್ಸ್: ವಿಜುವಲ್ ಡಿಸ್ಪ್ಲೇ ಯೂನಿಟ್ ಆ್ಯಂಡ್ ವಿಡಿಯೋ ಡಿಸ್ಪ್ಲೇ ಟರ್ಮಿನಲ್. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸ್. ದ ಕಂಪ್ಯೂಟರಲ್ಲಿ ಎಷ್ಟೆಲ್ಲ ಇನ್ಪುಟ್ ಡಿವೈಸಸ್ ತಿಳ್ಕೊಂಡಿವಿ ನಾವು, ಅದರಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಯಾವುದಂದ್ರೆ ಓನ್ಲಿ ಒನ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್, ವಿಚ್ ಇಸ್ ದಟ್ keyboard. Keyboard is a standard input device, and which is standard output device andre I have to say monitor. Monitor is standard output device.
An image on the monitor is created by a configuration of dots is known as pixel. ಅಂದರೆ ಈ ಮಾನಿಟರ್ ನೀವು ತಗೊಂಡಾಗ ಮಾನಿಟರ್ ಹ್ಯಾಸ್ ಅ ಪಿಕ್ಸ್ ಸೆಟ್ ಆಫ್ ಡಾಟ್ಸ್ ಇದೆ. ಆ ಡಾಟ್ಸ್ಗೆ ನಾವೇನಂತ ಕರಿಬೇಕು? ಪಿಕ್ಸೆಲ್ಸ್. ಈಚ್ ಆ್ಯಂಡ್ ಎವ್ರಿ ಡಾಟ್ಸ್ ಪ್ರೆಸೆಂಟ್ ಆನ್ ಸ್ಕ್ರೀನ್ ಆರ್ ಇನ್ ಅನ್ ಇಮೇಜ್ ಇಟ್ಸ್ ಕಾಲ್ಡ್ ಆಸ್ ನಮಸ್ತೆ ರಾಮುರೆ ಇಸ್ ಕಾಲ್ಡ್ ಪಿಕ್ಸೆಲ್. ನೋಡಿ ಸ್ಕ್ರೀನಲ್ಲಿರುವಂಥ ಒಂದೊಂದು ಡಾಟ್ಗೆ ನಾವೇನಂತ ಕರಿಬೇಕು? ಪಿಕ್ಸೆಲ್ ಅಂತ ಕರಿಬೇಕು. ಓಕೆ, ಪಿಕ್ಸೆಲ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಪಿಕ್ಸೆಲ್ ಬಗ್ಗೆ ಐ ವಿಲ್ ಟೆಲ್ ಯು what is pixel. A pixel is a small dot present on the screen, and every pixel is made up of three colors: red, green and blue. The combination of these three colors, the pixel color is decided. A pixel the color decide ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಮಾಹಿತಿ ನಾ ಹೇಳ್ತೀನಿ. Let me complete first types of monitors. We have different types of monitors: CRT, cathode ray tube; second, LCD, liquid crystal display; TFT, thin film transistor; LED, light emitted diode or liquid emitted diode ಅಂತ ಕರಿಬೋದು. 3D monitors, even we have 3-dimensional monitors. Okay, one by one we'll discuss. The first one is what? CRT. What is CRT? Cathode ray tube. CRT full form, cathode ray tube. What is CRT? It is a typically rectangular shaped monitor that you see on desktop computer ನೋಡ್ತೀರಾ. ಈಗ nowadays we are not using it. Is completely outdated ಅಂದರೆ ಈಗ ಸೆಕೆಂಡ್ಸಲ್ಲೂ ತೊಗೊಳಂಗಿಲ್ಲ ಈ ಮಾನಿಟರ್ನ. ಓಕೆ, ಸ್ಕ್ರ್ಯಾಪ್ದವರು ತೊಗೊಳ್ಳೋ ಡೌಟೆ. ಓಕೆ, the CRT works in same way as a television. So it works by moving an electron beam back and forth across the back of the screen ಅಲ್ಲಿ ಒಂದು ಎಲೆಕ್ಟ್ರಾನಿಕ್ ಬೀಮ್ ಬಂದು ಹಿಟ್ ಮಾಡುತ್ತೆ ಆ ಪ್ರಾಸ್ಪರಸ್ ಕೋಟಿಂಗ್ಗೆ, ಆ್ಯಂಡ್ ಆ ಪಿಕ್ಸೆಲ್ ನಿಮಗೆ ಕಾಣಿಸುತ್ತೆ. while cathode rays were first discovered in the year 1869, 1869 ಡಿಸೈನ್ ಮಾಡ್ತಾರೆ ಬೈ ಜಾನ್ ಹೆಟಫ್. ಇಟ್ ವಾಸಂಟ್ ಅಂಟಿಲ್ 1897, ನೋಡಿ 1897 ತನಕ that was first CRT was invented by Ferdinand Braun and named Braun tube. ಈಗ ನಾವು ಇನಿಷಿಯಲಿ ಫಸ್ಟ್ ಹೆಸರು ಏನಿತ್ತಿದ್ದಕ್ಕೆ ಬ್ರೌನ್ ಟ್ಯೂಬ್ ಅಂತಿತ್ತು. ಆಮೇಲೆ ವಿ ಕಾಲ್ ಇಟ್ ಆಸ್ CRT, cathode ray tube. So this is how you can see how cathode ray tube works. ಇದರ ಬಗ್ಗೆ ಸಮ್ ಮೋರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, cathode ray tube CRT consumes more electricity compared to advanced monitors, and CRT is has very less in price ಅಲ್ಲಿ ಭಾಳ ಕಡಿಮೆ ಇದೆ. ಆ್ಯಂಡ್ CRT ಕನ್ಸ್ಯೂಮ್ಸ್ ಲಾರ್ಜ್ ಸ್ಪೇಸ್. ನೀವು ಟೇಬಲ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು ಅದಕ್ಕೆ. ನೋಡಿ ಹೆಂಗಿದೆ ಟೆಕ್ನಾಲಜಿ ಅಂದರೆ, ಇಲ್ಲೊಂದು ಸ್ಕ್ರೀನ್ ಇದೆ, ಒಂದು ಇಮೇಜ್ ಇದೆ ವಿಚ್ ರಿಪ್ರೆಸೆಂಟ್ CRT ಟೆಕ್ನಾಲಜಿ. ಸಿ ಹಿಯರ್ ಕ್ಯಾಥೋಡ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಗನ್ ಇದೆ, ಆ್ಯಂಡ್ ಆ್ಯನೋಡ್ ವಿಚ್ ಪ್ರೊಡ್ಯೂಸ್ ಲೈಟ್. ಎಲೆಕ್ಟ್ರಾನ್ ಗನ್ ಏನು ಮಾಡುತ್ತೆ? ಲೈಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಕಲರ್ ಇದ್ದರೆ 3 ಕಲರ್ ಪ್ರೊಡ್ಯೂಸ್ ಮಾಡುತ್ತೆ, ಆ್ಯಂಡ್ ಸಿಂಗಲ್ ಲೈಟ್ ಇದ್ದರೆ ಒಂದೇ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಎಕ್ಸ್ ಪ್ಲೇಟ್ಸು ಮತ್ತು ವೈ ಪ್ಲೇಟ್ಸ್ ಇರುತ್ತೆ. ಎಕ್ಸ್ ಪ್ಲೇಟ್ಸ್ ಏನು ಮಾಡುತ್ತೆ? ಸೊ ವರ್ಟಿಕಲಿನ ಪಿಕ್ಸೆಲ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ವರ್ಟಿಕಲಿ, ಆ್ಯಂಡ್ ವೈ ಪ್ಲೇಟ್ಸ್ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಒಂಥರ ಎಕ್ಸ್ ಪ್ಲೇಟ್ಸ್ದು ವೈ ಪ್ಲೇಟ್ಸ್ದು ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ, ಲೈಟ್ಗೆ ಡೈರೆಕ್ಷನ್ ಕೊಡುವಂಥ ರೆಸ್ಪಾನ್ಸಿಬಿಲಿಟೀಸ್. ಲೈಟ್ಗೆ ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಬೀಮ್ಗೆ ಏನದು ಎಲೆಕ್ಟ್ರಾನ್ ಗನ್ ಏನು ಬೀಮ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದಕ್ಕೆ ಡೈರೆಕ್ಷನ್ ಕೊಡುವಂಥ ಕೆಲಸನೇ ಯಾರ್ದಪ್ಪ ಅಂದರೆ ಎಕ್ಸ್ ಪ್ಲೇಟ್ಸ್ ಆ್ಯಂಡ್ ವೈ ಪ್ಲೇಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆ ಲೈಟ್ ಬಂದು ಫ್ಲೋರೋಸೆಂಟ್ ಸ್ಕ್ರೀನ್ ಅಲ್ಲಿ ಪ್ರಾಸ್ಪರಸ್ ಲೇಯರ್ ಇರುತ್ತೆ, ಅಲ್ಲಿ ಬಂದು ಹಿಟ್ ಮಾಡುತ್ತೆ. ಅಲ್ಲಿ ಬಂದು ಹಿಟ್ ಮಾಡಿದ ತಕ್ಷಣ ನಿಮಗದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಆ ಪಿಕ್ಸೆಲ್, ಆ ಲೈಟ್ ನಿಮಗೆ ಕಾಣಿಸುತ್ತೆ. ಕಂಟಿನ್ಯೂಸ್ ಆಗಿ ನಿಮ್ಗೆ ಅದು ಕಾಣಿಸ್ತಾ ಇರುತ್ತೆ, ರಿಫ್ರೆಶ್ ಆಗ್ತಾ ಇರುತ್ತೆ. ಎವ್ರಿ ಮೂಮೆಂಟಿಗೆ ಆ ಲೈಟ್ ರಿಫ್ರೆಶ್ ಆಗ್ತಾ ಇರುತ್ತೆ ಅಕ್ರಾಸ್ ಸ್ಕ್ರೀನ್ ಅಕ್ರಾಸ್. ಅಲ್ಲಿ ಟೋಟಲ್ ಎಷ್ಟು ಪಿಕ್ಸೆಲ್ಸ್ ಇದೆ ವಿಡೋನು, ಟೋಟಲ್ ರೆಸೊಲ್ಯೂಷನ್ ಮೇಲೆ. ರೆಸೊಲ್ಯೂಷನ್ ಅಂದ್ರೇನು? ಟೋಟಲ್ ನಂಬರ್ ಆಫ್ ಪಿಕ್ಸೆಲ್ಸ್ ಆನ್ ಸ್ಕ್ರೀನ್. ಆ ಸ್ಕ್ರೀನ್ ಮೇಲೆ ಎಷ್ಟು ಪಿಕ್ಸೆಲ್ಸ್ ಇದೆ ಅಂತ ಅದು ಡಿನೋಟ್ ಮಾಡಿದ್ರೆ ರೆಸೊಲ್ಯೂಷನ್ನು. ಅದರ ಮೇಲೆ ಅದು ಎಲ್ಲ ಪಿಕ್ಸೆಲ್ಸು, ಆ ಎಲ್ಲ ಲೈಟ್ ಬೀಮ್ ಬಂದು ಹಿಟ್ ಆಗ್ತಾ ಇರುತ್ತೆ, ಆ್ಯಂಡ್ ಕಂಟಿನ್ಯೂಸ್ ಹಿಟ್ ಆಗ್ತಾ ಇರುತ್ತೆ ವಿತ್ ದಿ ಹೆಲ್ಪ್. ಆ್ಯಂಡ್ ಆ ಕಂಟಿನ್ಯೂಸ್ ಹಿಟ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಾವು ರಿಫ್ರೆಶ್ ರೇಟ್ ಅಂತ ಕರಿತೀವಿ. ಸೊ ಅದ್ರ ಮೇಲೆ ನೀವು ಸ್ಕ್ರೀನ ನೋಡ್ಬೋದು. ನೋಡಿ ಒಂದು ಪಿಕ್ಸೆಲ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ.
ಆ್ಯಂಡ್ ಆ ಪಿಕ್ಸಲಲ್ಲೇ 3 ಕಲರ್ ನೀವು RGB ತೊಗೊಂಡ್ರೆ ರೆಡ್ ಗ್ರೀನ್ ಬ್ಲೂ ಕಾಂಬಿನೇಷನ್ 3 ಕಲರ್ ಕಾಂಬಿನೇಷನ್ ಮೇಲೆ ಆ ಪಿಕ್ಸೆಲ್ ಕಲರ್ನ ಡಿಸೈಡ್ ಮಾಡ್ತಾರೆ. ಆ್ಯಂಡ್ 1 ಪಿಕ್ಸಲ್ಗೆ 24 ಬಿಟ್ಸ್ ಅಂತ ಕರಿತೀವಿ ನಾವು, 24 ಬಿಟ್ಸ್. 1 pixel is made up of 24 bits, 8 bits for green, 8 bits for red, 8 bits for blue. So it depends on the pixel combination of bits, it produces that color. ಆ ಕಲರ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದು CRT ಟೆಕ್ನಾಲಜಿ, ಕ್ಯಾಥೋಡ್ ರೇ ಟ್ಯೂಬ್. ವಾಟ್ ಅಬೌಟ್ ನೆಕ್ಸ್ಟ್ ಒನ್, LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಹೆಂಗಿದೆ? ಸೊ ದೀಸ್ ಸ್ಕ್ರೀನ್ಸ್ ಆರ್ ಯೂಸ್ ಇನ್ ಲ್ಯಾಪ್ಟಾಪ್ಸ್ ಆ್ಯಂಡ್ ನೋಟ್ಬುಕ್ಸ್ ಸೈಜ್ PCs ಅಲ್ಲಿ ಯೂಸ್ ಮಾಡ್ತೀವಿ. ನೋಟ್ಬುಕ್ ಮತ್ತು ಲ್ಯಾಪ್ಟಾಪಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸ್ಪೆಷಲಿ ಟೈಪ್ ಆಫ್ ಅ ಲಿಕ್ವಿಡ್ ಈಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ 2 ಪ್ಲೇಟ್ಸ್. ಒಂದು ಸ್ಪೆಷಲ್ ಟೈಪ್ ಆಫ್ ಲಿಕ್ವಿಡ್ನ 2 ಪ್ಲೇಟ್ಸ್ ಮಿಡಲಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ. ಇಟ್ ಈಸ್ ಥಿನ್, ಭಾಳ ಥಿನ್ ಇರುತ್ತೆ, ಫ್ಲ್ಯಾಟ್ ಇರುತ್ತೆ ಆ್ಯಂಡ್ ಲೈಟ್ ವೆಯ್ಟ್ ಇರುತ್ತೆ ಕಂಪೇರ್ಡ್ ಟು CRT. ಮೇಡ್ ಅಪ್ ಆಫ್ ಎನಿ ನಂಬರ್ ಆಫ್ ಕಲರ್ ಆ್ಯಂಡ್ ಮೋನೋಕ್ರೋಮ್ ಪಿಕ್ಸೆಲ್ಸ್ ಅರೇಂಜ್ಡ್ ಇನ್ ಫ್ರಂಟ್ ಆಫ್ ದಿ ಲೈಟ್ ಸೋರ್ಸ್. ಲೈಟ್ ಸೋರ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಲರ್ಸ್ ಮತ್ತು ಮೋನೋಕ್ರೋಮ್ ಪಿಕ್ಸೆಲ್ಸ್ನ ಅರೇಂಜ್ ಮಾಡಿರ್ತಾರೆ. So liquid crystal display invented 40 years ago in May 1968. Electrical engineer George Helmier and his team of scientists revealed liquid crystal display to the public. Liquid crystal display na public reveal ಮಾಡ್ತಾರೆ. ಸರಿ, ಅದರ ಟೆಕ್ನಾಲಜಿ ಹೆಂಗಿದೆ? ಹಿಯರ್ ನಾನು ಒಂದು ಸ್ಕ್ರೀನ್ ತೊಗೊಂಡಿದ್ದೀನಿ, ಆ ಟೆಕ್ನಾಲಜಿನ ಶೋ ಮಾಡೋಕ್ಕೆ. ನೋಡಿ, ಫಸ್ಟು ಸ್ಕ್ರೀನ್ ಮಿರರ್ ಇದೆ, ಮಿರರ್. ಆಮೇಲೆ ಪೊಲರೈಸ್ ಫಿಲ್ಮ್ ಅಂತ ಬರುತ್ತೆ ಆ್ಯಂಡ್ ಎಂಡಲ್ಲೂ ಕೂಡ ಪೊಲರೈಸ್ ಫಿಲ್ಮ್ ಅಂತ ಇರುತ್ತೆ. ಇಲ್ಲಿನೂ ಗ್ಲಾಸ್, ಮಿರರ್ ಗ್ಲಾಸ್ ಇದೆ, ಇಲ್ಲಿನೂ ಕೂಡ ಒಂದು ಕವರ್ ಗ್ಲಾಸ್ ಇದೆ. ಆ್ಯಂಡ್ ಅದು ಆದಮೇಲೆ ಪೊಲರೈಸ್ ಫಿಲ್ಮ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಪೊಲರೈಸ್ ಫಿಲ್ಮ್ಸ್ ಆದಮೇಲೆ ಫಿಲ್ಟರ್ ಗ್ಲಾಸ್ ಯೂಸ್ ಮಾಡ್ತೀವಿ, ಇಲ್ಲೊಂದು ಫಿಲ್ಟರ್ ಗ್ಲಾಸ್ ಯೂಸ್ ಮಾಡ್ತೀವಿ, ಇಲ್ಲಿನೂ ಫಿಲ್ಟರ್ ಗ್ಲಾಸ್ ಯೂಸ್ ಮಾಡ್ತೀವಿ. ಓಕೆ, ದೆನ್ ಆಮೇಲೆ ನೆಗೆಟಿವ್ ಇಲೆಕ್ಟ್ರೋಡ್ ಯೂಸ್ ಮಾಡ್ತೀವಿ, ಈ ಕಡೆ ಪಾಸಿಟಿವ್ ಇಲೆಕ್ಟ್ರೋಡ್ ಯೂಸ್ ಮಾಡ್ತೀವಿ. ಅಲ್ಲಿ ನೆಗೆಟಿವ್ ಇಲೆಕ್ಟ್ರೋಡ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಇಲೆಕ್ಟ್ರೋಡ್ ಇರುತ್ತೆ. ಆ್ಯಂಡ್ ಅದು ಆದ ತಕ್ಷಣ ಒಂದು ಇನ್ ಬಿಟ್ವೀನ್ ಏನಿದೆ, ಲಿಕ್ವಿಡ್ ಕ್ರಿಸ್ಟಲ್ ಲೇಯರ್ ಇದೆ. ಆ ಲಿಕ್ವಿಡ್ ಕ್ರಿಸ್ಟಲ್ ಲೇಯರ್ದು ಡೈರೆಕ್ಷನ್ನ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ, ಫಿಲ್ಟರು ಅನ್ವಾಂಟೆಡ್ ಲೈಟ್ ಸೋರ್ಸಸ್ನ ರಿಮೂವ್ ಮಾಡೋದಂಥ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಕನ್ವರ್ಟ್ ಮಾಡಿ ಅದು ಇಲ್ಲಿ ಶೋ ಮಾಡುತ್ತೆ. ಇಲ್ಲಿ ಆ ಇಮೇಜ್ ಮೇಲೆ, ಸ್ಕ್ರೀನ್ ಮೇಲೆ ಆ ಪಿಕ್ಸೆಲ್ ಬಂದು ಹಿಟ್ ಆಗುತ್ತೆ, ಮೀನ್ಸ್ ತೋರಿಸುತ್ತೆ. ದಿಸ್ ಟೆಕ್ನಾಲಜಿಗೆ ನಾವು LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ. ಕಂಪೇರ್ಡ್ ಟು CRT, ಇಟ್ ಕನ್ಸ್ಯೂಮ್ಸ್ ಲೆಸ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೈಟ್ ವೇಟ್ ಇದೆ LCD, ಬಟ್ LCD ಪ್ರೈಸ್ ಹೈ ಇದೆ ಕಂಪೇರ್ಡ್ ಟು CRT. ವಾಟ್ ಈಸ್ ನೆಕ್ಸ್ಟ್? TFT ಮಾನಿಟರ್ಸ್. ಶಾರ್ಟ್ ಫಾರ್ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್, ಅ ಟೈಪ್ ಆಫ್ LCD ಫ್ಲಾಟ್ panel display screen in which each pixel is controlled by 1 or 4 transistors. ನೋಡಿ, TFT ಒಳಗಡೆ ಏನು ಯೂಸ್ ಮಾಡೋದು? ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರು. ಇಲ್ಲಿ ಒಂದೊಂದು ಪಿಕ್ಸೆಲ್ನ ಕಂಟ್ರೋಲ್ ಮಾಡುತ್ತೆ. ಯಾವುದಪ್ಪ ಅಂದರೆ ಟ್ರಾನ್ಸಿಸ್ಟರ್ ಕಂಟ್ರೋಲ್ ಮಾಡುತ್ತೆ. ಟೆಕ್ನಾಲಜಿ ಕಂಪೇರ್ಡ್ ಟು LCD ಇಸ್ ಗುಡ್, ಬಟ್ ಮೇಂಟೆನೆನ್ಸ್ ಇಸ್ ಹೆವಿ. ಟ್ರಾನ್ಸಿಸ್ಟರ್ ಬರ್ನ್ ಆಗುವಂಥ ಚಾನ್ಸ್ ಇರುತ್ತೆ. TFT ಟೆಕ್ನಾಲಜಿ ಪ್ರೊವೈಡ್ಸ್ ದಿ ಬೆಸ್ಟ್ ರೆಸೊಲ್ಯೂಷನ್ ಆಫ್ ಆಲ್ ಫ್ಲಾಟ್ ಪ್ಯಾನೆಲ್ ಟೆಕ್ನಿಕ್ಸ್. ಎಲ್ಲ ಫ್ಲಾಟ್ ಪ್ಯಾನೆಲ್ ಟೆಕ್ನಿಕ್ಸ್ ನೀವು ತೊಗೊಂಡಾಗ ಒಂದು ಬೆಸ್ಟ್ ರೆಸೊಲ್ಯೂಷನ್ ಯಾವ್ದು ಕೊಡುತ್ತೆ? ಇದು TFT ಮಾನಿಟರ್ ಕೊಡುತ್ತೆ. ಬಟ್ ಇಟ್ ಈಸ್ ಆಲ್ಸೋ ಮೋಸ್ಟ್ ಎಕ್ಸ್ಪೆನ್ಸಿವ್, ಜಾಸ್ತಿ ಎಕ್ಸ್ಪೆನ್ಸಿವ್. TFT screens are sometimes called active matrix LCDs ಅಂತಾನೂ ಕರಿತೀವಿ. ಸೊ ವೈಮರ್ ಅಟ್ RCA ಡೆವಲಪ್ಡ್ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್, TFTನ ಡೆವಲಪ್ ಮಾಡ್ತಾರೆ ಇನ್ ದಿ ಇಯರ್ 1962. 1962ರಲ್ಲಿ TFTನ ಡೆವಲಪ್ ಮಾಡ್ತಾರೆ. ಆಮೇಲೆ ಬಂದಿದೆ ನಾವು ಈಗ ಯೂಸ್ ಮಾಡುವಂಥ ಟೆಕ್ನಾಲಜಿ, ಅದು ಯಾವುದಪ್ಪ ಅಂದರೆ LED. What is LED? Liquid light emitted diode. Liquid or light emitted diode. So LED is an electronic device that emits light when electrical current is passed through it. ನೋಡಿ, LCD ಒಳಗಡೆ ಲೈಟ್ ಬೇಕಲ್ಲ, ಬೆಳಕು ಬೇಕಲ್ಲ, ಅಲ್ಲಿ ಫ್ಲೋರೋಸೆಂಟ್ ಬಲ್ಬ್ ಯೂಸ್ ಮಾಡ್ತಾ ಇದ್ರು ಲೈಟ್ ಸೋರ್ಸ್ಗೋಸ್ಕರ. ಇಲ್ಲಿ ಲೈಟ್ ಸೋರ್ಸ್ಗೋಸ್ಕರ LED ಬಳಕೆ ಮಾಡ್ತಾರೆ. ಭಾಳ ಕಡಿಮೆ ಲೈಟ್ ಕನ್ಸ್ಯೂಮ್ಷನ್, ಮೀನ್ಸ್ ಭಾಳ ಕಡಿಮೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಷನ್ ಕಂಪೇರ್ಡ್ ಟು ಆಲ್ LCD monitors and even TFT monitors. LEDs usually produces red light, but today's LEDs can produce RGB, red, green, blue light, and white light as well nu produce ಮಾಡುತ್ತೆ. LED display technology was developed by James B. Mitchell that is in the year 1970s. 1977ರಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ. But LED monitors were not readily available for purchase on the consumer market until 30 years later. ನೋಡಿ,
ಸೊ 1977 ಡೆವಲಪ್ ಆದರೂ ಕೂಡ 30 ಇಯರ್ಸ್ ಆದಮೇಲೆ ಇದು ಟೆಕ್ನಾಲಜಿ ಪಬ್ಲಿಕ್ಕಿಗೆ ಸಿಕ್ತು, ಮೀನ್ಸ್ ಕನ್ಸ್ಯೂಮರ್ ಸ್ಟಾರ್ಟೆಡ್ ಟು ಬೈ. ಎಲ್ ಇ ಡಿ ಒಳಗಡೆ ಏನು ಡಿಫ್ರೆನ್ಸ್ ಇದೆ? ಸೇಮ್ ನೋಡಿ, ಎಲ್ಲನೂ ಸೇಮ್ ಇದೆ. ಸೊ ಎಲ್ಲಿ ಲೈಟ್ ಎಮಿಟಿಂಗ್ ಡಯೋಡ್ ಇದೆ ಅಷ್ಟೇ ಡಿಫ್ರೆನ್ಸ್. ಎಲ್ ಸಿ ಡಿ ಒಳಗಡೆ ಫ್ಲೋರೋಸೆಂಟ್ ಬಲ್ಬ್ ಯೂಸ್ ಮಾಡಿದ್ರು, ಇಲ್ಲಿ ಲೈಟ್ ಎಮಿಟಿಂಗ್ ಡಯೋಡ್ಸ್ನ ಯೂಸ್ ಮಾಡಿದ್ದಾರೆ. ಸೇಮ್ ಗ್ಲಾಸ್ ಪ್ಲೇಟ್ಸ್, ಸೇಮ್ ಲೈಟ್ ಫಿಲ್ಟರ್ಸ್, ಸೇಮ್ ಲಿಕ್ವಿಡ್ ಕ್ರಿಸ್ಟಲ್, ಬಟ್ ಥಿಂಗ್ ಇಸ್ ದಟ್ ಲೈಟ್ ಸೋರ್ಸ್ ಇಸ್ ಡಿಫ್ರೆಂಟ್. ಎಲ್ ಇ ಡಿ ಲೈಟ್ ಸೋರ್ಸ್ ಶೈನಿಂಗ್ ಥ್ರೂ ಲಿಕ್ವಿಡ್ ಕ್ರಿಸ್ಟಲ್ ಸೆಲ್ಸ್ ಆ್ಯಂಡ್ ಗ್ಲಾಸ್ ಪ್ಲೇಟ್ಸ್ ಅಂತ ಹೇಳ್ಬೋದು. ದ್ಯಾಟ್ ಈಸ್ ಎಲ್ ಇ ಡಿ. ಸೊ ಕಂಪೇರ್ ಟು ಎಲ್ ಸಿ ಡಿ ಕಂಪೇರ್ ಮಾಡಿದ್ರೆ ಎಲ್ ಇ ಡಿ ಲೈಟ್ ವೇಟ್ ಇದೆ. ಎಲ್ ಇ ಡಿ ಕಡಿಮೆ ಪವರ್ ಕನ್ಸ್ಯೂಮ್ ಮಾಡುತ್ತೆ ಆ್ಯಂಡ್ ಡ್ಯೂರಾಬಿಲಿಟಿನೂ ಚೆನ್ನಾಗಿದೆ. ಸೊ ಅದಕ್ಕೆ ನಾವು ಡೇಸ್ ಇನ್ ದಿಸ್ ಟೆಕ್ನಾಲಜಿ ವಿ ಆರ್ ಯೂಸಿಂಗ್ ಎಲ್ ಇ ಡಿ. ಎಲ್ ಇ ಡಿ ಒಳಗೂ ಭಾಳ ಡಿಫ್ರೆಂಟ್ ಎಲ್ ಇ ಡಿಸ್ ಬಂದವು. ಓ ಎಲ್ ಇ ಡಿ ಬಂದಿದೆ, ಕ್ಯೂ ಎಲ್ ಇ ಡಿ ಬಂದಿದೆ, ಆರ್ಗ್ಯಾನಿಕ್ ಎಲ್ ಇ ಡಿ ಬಂದಿದೆ, ಕ್ವಾಂಟಮ್ ಎಲ್ ಇ ಡಿ ಬಂದಿದೆ. ಎಲ್ಲ ಎಲ್ ಇ ಡಿಸ್ ಬೇರೆ ಬೇರೆ, ಎಲ್ಲ ಎಲ್ ಇ ಡಿಸ್ ಪ್ರೈಸು ಬೇರೆ ಬೇರೆ ಇದೆ. ನಾರ್ಮಲ್ ಎಲ್ ಇ ಡಿಗಿಂತ ಓ ಎಲ್ ಇ ಡಿ ಪ್ರೈಸ್ ಹೈ ಇದೆ. ಓ ಎಲ್ ಇ ಡಿಗಿಂತ ಕ್ಯೂ ಎಲ್ ಇ ಡಿ ಪ್ರೈಸ್ ಇನ್ನೂ ಹೈ ಇದೆ. ಸೊ ಟೆಕ್ನಾಲಜಿ ಬೇರೆ ಬೇರೆ ಇದೆ. ಸೊ ಎಲ್ ಇ ಡಿ ಒಳಗಡೆ ಒಂದು ಸ್ವಲ್ಪ ಹೇಳ್ಬೋದು ಕ್ಲಿಯರ್ ಇರುತ್ತೆ, ಹೈ ರೆಸೊಲ್ಯೂಷನ್ ಇರುತ್ತೆ. ಅದಕ್ಕಿಂತ ಹೈ ರೆಸೊಲ್ಯೂಷನ್ ಓ ಎಲ್ ಇ ಡಿಯಲ್ಲಿದೆ. ಓ ಎಲ್ ಇ ಡಿಗಿಂತ ಹೈ ರೆಸೊಲ್ಯೂಷನ್ ಕ್ಯೂ ಎಲ್ ಇ ಡಿಯಲ್ಲಿದೆ, ಕ್ವಾಂಟಮ್ ಎಲ್ ಇ ಡಿಯಲ್ಲಿದೆ. ಓ ಎಲ್ ಇ ಡಿ ಕಂಪೇರ್ ಟು ಕ್ಯೂ ಎಲ್ ಇ ಡಿಗಿಂತ ಕಂಪೇರ್ ಮಾಡಿದ್ರೆ ಓ ಎಲ್ ಇ ಡಿದು ರೆಸೊಲ್ಯೂಷನ್ ಆಗಲಿ, ಬ್ರೈಟ್ನೆಸ್ ಮತ್ತು ಕ್ಲಿಯಾರಿಟಿ ಆಫ್ ಪಿಕ್ಸೆಲ್ಸ್ ಆಗಲಿ ಇನ್ನೂ ಬೆಸ್ಟ್ ಇದೆ ಕಂಪೇರ್ ಟು ಕ್ಯೂ ಎಲ್ ಇ ಡಿ. ಬಟ್ ಓ ಎಲ್ ಇ ಡಿ ಡಿಸ್ಅಡ್ವಾಂಟೇಜ್ ಏನಂದರೆ ಅದಕ್ಕೆ ನೀವು ಡಾರ್ಕ್ ರೂಮ್ ಇದ್ದರೆ ಚೆನ್ನಾಗಿರುತ್ತೆ. ಯಾವುದು? ಓ ಎಲ್ ಇ ಡಿಗೆ, ಆರ್ಗ್ಯಾನಿಕ್ ಎಲ್ ಇ ಡಿಗೆ. ಬಟ್ ಕ್ವಾಂಟಮ್ ಎಲ್ ಇ ಡಿ ನೆವರ್ ಥಿಂಕ್ ಅಬೌಟ್ ಬ್ಯಾಕ್ಗ್ರೌಂಡ್. ಸೊ ಎಂಥದೇ ಪ್ಲೇಸಲ್ಲಿ ನೀವು ಯೂಸ್ ಮಾಡ್ಬೋದು ಕ್ವಾಂಟಮ್ ಎಲ್ ಇ ಡಿ. ಇಟ್ ಪ್ರೊಡ್ಯೂಸಸ್ ಆರ್ ಸೇಮ್ ಕೈಂಡ್ ಆಫ್ ಕ್ವಾಲಿಟಿ, ಒಂದು ಹೈ ಕ್ವಾಲಿಟಿ ಆಫ್ ವಿಡಿಯೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆರ್ಗ್ಯಾನಿಕ್ ಎಲ್ ಇ ಡಿ ಒಳಗಡೆ ಏನಿದೆಪ್ಪ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಿಕ್ಸೆಲ್ ಈಸ್ ಮ್ಯಾನೇಜರ್ ಬೈ ಸಪ್ರೇಟ್ ಲೈಟ್ ಸೋರ್ಸ್. ಒಂದೊಂದು ಲೈಟ್ ಸೋರ್ಸ್ನ ಒಂದೊಂದು ಪಿಕ್ಸೆಲ್ಗೆ ಯೂಸ್ ಮಾಡಿದ್ದಾರೆ. ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಆ ಸೇಮ್ ಕೈಂಡ್ ಆಫ್ ಕಲರ್ ಇರುವಂತಹ ನೀವು ಚಾನಲ್ಸ್ನ ನೋಡ್ತಾ ಇದ್ದರೆ, ನ್ಯೂಸ್ ಚಾನಲ್ಸು ಆ ಥರ ನೋಡ್ತಾ ಇದ್ದರೆ, ಕಂಟಿನ್ಯೂಸ್ ನೋಡ್ತಾ ಇದ್ದರೆ ಅಲ್ಲಿರುವಂಥ ಆ ಪರ್ಟಿಕ್ಯುಲರ್ ಲೈಟ್ ಸೋರ್ಸ್ ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಕ್ವಾಂಟಮ್ ಎಲ್ ಇ ಡಿ ಒಳಗೆ ಯಾವುದೇ ರೀತಿ ಬರ್ನಿಂಗ್ ಚಾನ್ಸಸ್ ಇರೋದೇ ಇಲ್ಲ. ಆ ಪರ್ಟಿಕ್ಯುಲರ್ ಪಿಕ್ಸಲ್ ಹೋಗ್ಬಿಡುತ್ತೆ, ಡಾರ್ಕ್ ಆಗಿಬಿಡುತ್ತೆ, ಬರ್ನ್ ಆಗಿಬಿಟ್ಟು ಆರ್ಗ್ಯಾನಿಕ್ ಎಲ್ ಇ ಡಿ. ಬಟ್ ಕ್ವಾಂಟಮ್ ಎಲ್ ಇ ಡಿ ಚಾನ್ಸಸ್ ಇರೋದಿಲ್ಲ. ದ್ಯಾಟ್ ಈಸ್ ಆಲ್ ಅಬೌಟ್ ಎಲ್ ಇ ಡಿ. ಇದನ್ನು ಬಿಟ್ಟು 3D monitors we have. 3D monitors is a television that conveys a depth perception of the viewer. Okay, 3D describes an image that provides perception of the length. ನೋಡಿ length perception ಕೊಡುತ್ತೆ. When 3D images are made interactive, then user feel involved with the scene and experience is virtual reality. ನನಗೇನು ಅನಿಸುತ್ತೆ? ವರ್ಚುವಲ್ ರಿಯಾಲಿಟಿ ಅನಿಸುತ್ತೆ. ಒಂದು ರಿಯಲ್ ಆಗೇ ಇಲ್ಲಿ ಬಂತು ಬೈಕ್ ಅನಿಸುತ್ತೆ. ಆ ರೀತಿ ಒಂದು ರಿಯಾಲಿಟಿನ ಶೋ ಮಾಡೋದೆ 3D monitors. So that is all about monitors and speaker. I discuss speaker also. ಇವತ್ತು ಸ್ಪೀಕರ್ ಒಂದು ಕಂಪ್ಲೀಟ್ ಮಾಡೋಣ. It is an output device that receives sound in the format of electronic current and convert into digitized sound. So it needs sound card connected to a CPU and that generate sound via card. ಆ ಕಾರ್ಡ್ ಮುಖಾಂತರ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ ಕಂಪ್ಯೂಟರ್. These are used for listening to music, for being audible in seminars and during presentations. ಸ್ಪೀಕರ್ ಬಗ್ಗೆ ಹೇಳಬೇಕಂದ್ರೆ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಕರ್ಸ್. ನಾರ್ಮಲ್ ಸ್ಪೀಕರ್ಸ್ ಬರುತ್ತೆ ಮತ್ತು ಕ್ರಿಯೇಟಿವ್ ಸ್ಪೀಕರ್ಸ್ ಬರುತ್ತೆ. ನಾರ್ಮಲ್ ಸ್ಪೀಕರ್ಸ್ ಬಂದುಬಿಟ್ಟು ಒಂದು ನಾರ್ಮಲಿ ಹೈ ಟೈಪ್ ಆಫ್ ಒಂದು ಫಿಕ್ಸ್ ವ್ಯಾಲ್ಯೂಮ್ ಆಫ್ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಕ್ರಿಯೇಟಿವ್ ಸ್ಪೀಕರ್ಸ್ ಪ್ರೊಡ್ಯೂಸ್ ಹೈ ವ್ಯಾಲ್ಯೂಮ್ ಆಫ್ ಸೌಂಡ್ ಆಸ್ ವೆಲ್ ಆಸ್ ಡಿಫ್ರೆಂಟ್ ಟೈಪ್ ಆಫ್ ಸೌಂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಕರ್ಸ್ ಇದೆ. ಕ್ರಿಯೇಟಿವ್ 2.1, 4.1, 5.1, 6.1, 7.1 ಸ್ಪೀಕರ್ಸ್ ಅಂತ. 2.1 ಅಂದ್ರೆ ಏನು? 2 ಸ್ಪೀಕರ್ಸ್ 1 woofer. 4.1 ಅಂದರೆ 4 ಸ್ಪೀಕರ್ಸ್ 1 woofer. 5.1 ಅಂದರೆ 5 ಸ್ಪೀಕರ್ಸ್ 1 woofer. ಆ್ಯಂಡ್ ದ್ಯಾಟ್ ಕೈಂಡ್ ಆಫ್ ಸ್ಪೀಕರ್ಸ್ಗೆ ನಾವು ಏನಂತ ಕರಿತೀವಿ? ಹೋಮ್ ಥಿಯೇಟರ್ಸ್ ಅಂತ ಕರಿತೀವಿ. ಓಕೆ, ಏನೋ ಇಲ್ಲಿಗೆ ನಾನು ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ ಮಾನಿಟರ್ಸ್ ಆ್ಯಂಡ್ ಸ್ಪೀಕರ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರಿಂಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನೋ ಥ್ಯಾಂಕ್ ಯು ಫಾರ್ ಸೆಷನ್. ಯಾರೆಲ್ಲ ವಿಡಿಯೋ ನೋಡಿದ್ರೆ ಡೋಂಟ್ ಮಿಸ್ ವಿಡಿಯೋ.